ಈ ಒಂದು ಕಾರ್ಯಕ್ರಮ ಅದ್ಭುತವಾದಂತ ಕಾರ್ಯಕ್ರಮ. ನನಗಂಚಿದ ಮಟ್ಟಿಗೆ ಕಂದಾಯ ಇಲಾಖೆಯೊಳಗ ಇತಿಹಾಸದೊಳಗ ಎಂದೂ ಆಗಲಾರದ ಕಾರ್ಯಕ್ರಮ ಇವತ್ತು ಆಗ್ತಾ ಇದೆ ಹೊಸಪೇಟೆ ವಿಜಯನಗರ ಅಂದ್ರೆ ಅದು ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಕಾರಣ ಅನ್ನೋ ಮಾತನ್ನ ಇಲ್ಲಿ ಹೇಳ್ಬೇಕಾಗತ್ತ ಬಂಧುಗಳೇ. ಒಂದ್ಸತಿ ನೆನಪು ಮಾಡ್ಕೋಬೇಕು. ಹಿಂದೆ ಹಕ್ಕುಪತ್ರ ಕೊಟ್ರೆ ಹೆಂಗ ಹಕ್ಕುಪತ್ರ ಕೊಟ್ರಂದ್ರೆ ಒಂದು ಪೇಪರ್ ಹಾಳೆಯನ್ನು ಕೊಟ್ಟು ಕಳಿಸಿಬಿಟ್ರು. ಆದ್ರೆ ಇವತ್ತ ನಮ್ಮ ಸರ್ಕಾರ ಬೇರೆ ಹಕ್ಕುಪತ್ರ ಜೊತೆಗೆ ನಿಮ್ಮ ಭೂಮಿಯನ್ನ ನಿಮ್ಮ ಹಕ್ಕುಪತ್ರದಲ್ಲಿರುವಂತ ಏನ್ ಮೆಜರ್ಮೆಂಟ್ ಎಷ್ಟಿರ್ತೈತಿ ಅಷ್ಟು ರಿಜಿಸ್ಟರ್ ಆಫೀಸ್ ರಿಜಿಸ್ಟರ್ ಮಾಡುವಂತ ಕೊಡುವಂತ ಕೆಲಸವನ್ನ ಮಾಡಿದ್ರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರ ಮತ್ತು ಡಿ.ಕೆ. ಶಿವಕುಮಾರ್ ಸರ್ಕಾರನ ಮಾತನ್ನ ಇಲ್ಲಿ ಹೇಳ್ಬೇಕಾಗತ್ತೆ ಬಂಧುಗಳೇ. ನೀವೆಲ್ಲ ವಿಚಾರ ಮಾಡ್ಬೇಕು. ಇವತ್ತ ಕಂದಾಯ ಇಲಾಖೆಯೊಳಗೆ ಅದು ವಿಶೇಷವಾಗಿ ತಹಸೀಲ್ದಾರ್ ಆಫೀಸ್ಗೆ ಅಲ್ದಾಡ್ತಾ ಇದ್ರು. ಇವತ್ತ ಈ ಯೋಜನೆ ಇರ್ಬೋದು, ಕಂದಾಯ ಗ್ರಾಮ ಇರ್ಬೋದು, ಲ್ಯಾಂಡ್ ಬೀಟ್ ಇರ್ಬೋದು, ಪೋಡಿ ಮುಕ್ತ ಕೆಲಸವನ್ನ ಬಹಳ ವೇಗವಾಗಿ ಮಾಡ್ತಾ ಇರುವಂತ ಕೆಲಸ. ಕೆಲವೊಂದಿಷ್ಟು ಜನರು ಮಾತಾಡ್ತಾ ಇದ್ದಾರೆ, ಈ ಸರ್ಕಾರ ಇನ್ನು ಏನು ಸಾರ್ವಜನಿಕವಾಗಿ ಕೆಲಸ ಮಾಡ್ತಾ ಇಲ್ಲ, ಬಡವರ ಕೆಲಸ ಮಾಡ್ತಾ ಇಲ್ಲ ಅಂತಂದು. ನಾನು ಇವತ್ತು ಹೇಳ್ತೀನಿ, ಯಾರ್ಯಾರು ಮಾತಾಡ್ತಾ ಇದ್ದಾರೆ ಇವತ್ತು ವಿಜಯನಗರಕ್ಕೆ ಬಂದು ನೋಡಿ, ಜನರು ನೋಡಿದ್ರೆ ನಿಮಗೆ ಗೊತ್ತಾಗತ್ತ ಸರ್ಕಾರ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೀವು ಒಂದ್ಸತಿ ಅರ್ಥ ಮಾಡ್ಕೋಬೇಕಾಗತ್ತ ಬಂಧುಗಳೇ.